ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಮನೆ ಮಾಡಿದೆ. ಜಿಲ್ಲೆಗೂ ಹಕ್ಕಿ ಜ್ವರ ವ್ಯಾಪಿಸ್ತಾ ಇದೆ. ಪಕ್ಕದ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಲ್ಲೂ ಮರಣ ಮೃದಂಗ ಬಾರಿಸುತ್ತಿರುವ ಹಕ್ಕಿ ಜ್ವರ ಗಣಿನಾಡು ಬಳ್ಳಾರಿಗೂ ಎಂಟ್ರಿ ಕೊಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ. ಗಣಿನಾಡು ಬಳ್ಳಾರಿಗೂ ಕಾಲಿಟ್ಟ ಹಕ್ಕಿ ಜ್ವರ. ಹಕ್ಕಿ ಜ್ವರದಿಂದ ಕೋಳಿಗಳು ಸಾವು. ವಾರದಲ್ಲಿ 2,400 ಕೋಳಿಗಳ ಮರಣ. ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಮನೆ ಮಾಡಿದೆ. ಜಿಲ್ಲೆಗೂ ಹಕ್ಕಿ ಜ್ವರ ವ್ಯಾಪಿಸುತ್ತಿದೆ. ಪಕ್ಕದ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಮರಣ ಮೃದಂಗ ಬಾರಿಸುತ್ತಿರುವ ಹಕ್ಕಿ ಜ್ವರ ಗಣಿನಾಡು ಬಳ್ಳಾರಿಗೂ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕುರೇಕೊಪ್ಪ ಗ್ರಾಮದಲ್ಲಿರುವ ಸರ್ಕಾರಿ ಪಾಲ್ಟ್ರಿ ಫಾರಂನಲ್ಲಿ 2,400 ಕೋಳಿಗಳು ಹಕ್ಕಿ ಜ್ವರದಿಂದ ಸಾವನ್ನಪ್ಪಿವೆ. ಹೌದು, ಪಶುಸಂಗೋಪನೆ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಫಾರಂನಲ್ಲಿ ಸಾಕಾಣಿಕೆ ಮಾಡುತ್ತಿದ್ದ ಕೋಳಿಗಳು ಹಕ್ಕಿ ಜ್ವರಕ್ಕೆ ಮೃತಪಟ್ಟಿವೆ. ಫೆಬ್ರವರಿ 21ರಂದು ಫಾರಂನಲ್ಲಿ 10 ಕೋಳಿಗಳು ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ವು. ದಿನ ಕಳೆದಂತೆ 100ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಲು ಪ್ರಾರಂಭಿಸಿವೆ. ಎಚ್ಚೆತ್ತ ಅಧಿಕಾರಿಗಳು ಮೃತ ಕೋಳಿಗಳ ಮಾದರಿಯನ್ನ ಮಧ್ಯಪ್ರದೇಶದ ಪ್ರಯೋಗಾಲಯ ಕಳುಹಿಸಿಕೊಟ್ಟಿದ್ರು. ಹಕ್ಕಿ ಜ್ವರದಿಂದ ಕೋಳಿಗಳು ಮೃತಪಟ್ಟ ಬಗ್ಗೆ ವರದಿ ಬಂದಿದೆ. ತಕ್ಷಣ ಉಳಿದ ಜೀವಂತ 1,200 ಕೋಳಿಗಳನ್ನ ವಧೆ ಮಾಡಿ 2 ಕೋಳಿ ಫಾರಂಗಳನ್ನ ಸಂಪೂರ್ಣ ಖಾಲಿ ಮಾಡಿಸಿದ್ದಾರೆ. ಹಕ್ಕಿ ಜ್ವರ ದೃಢಪಟ್ಟ ಬಳಿಕ ಕುರೇಕೊಪ್ಪ ಗ್ರಾಮದಲ್ಲಿನ ಕೋಳಿ ಫಾರಂ ಸುತ್ತ 1 ಕಿಲೋಮೀಟರ್ ವರೆಗೆ ಅಪಾಯಕಾರಿ ವಲಯ ಎಂದು ಗುರುತಿಸಲಾಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ತೋರಣಗಲ್ಲು, ಕುರೇಕೊಪ್ಪ, ವಡ್ಡು, ಬಸಾಪುರ, ದರೋಜಿ, ದೇವಲಾಪುರ ಗ್ರಾಮಗಳು ಸೇರಿದಂತೆ 10 ಕಿಲೋಮೀಟರ್ ಸುತ್ತ ಪ್ರದೇಶವನ್ನ ಕಣ್ಗಾವಲು ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ರಾಯಚೂರಲ್ಲಿ ಹಕ್ಕಿಗಳ ಸಾವಿನ ಕಾರಣ ನಿಗೂಢ. ಪರೀಕ್ಷೆಗೆ ಕಳುಹಿಸಿದ್ದ ಸ್ಯಾಂಪಲ್ ವರದಿ ನೆಗೆಟಿವ್. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನಡೆದ ಹಕ್ಕಿಗಳ ನಿಗೂಢ ಸಾವು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹಕ್ಕಿ ಜ್ವರದ ಆತಂಕದಲ್ಲಿದ್ದ ಜನರಿಗೆ ಪ್ರಯೋಗಾಲಯದ ವರದಿ ಒಂದೆಡೆ ಕೊಂಚ ನಿರಾಳತೆ ತಂದಿದೆ. ಪ್ರಯೋಗಾಲಯದ ವರದಿಯಲ್ಲಿ ಹಕ್ಕಿ ಜ್ವರದ ಅಂಶ ನೆಗೆಟಿವ್ ಬಂದಿದೆ. ಆದರೆ ಇನ್ನೊಂದೆಡೆ ಹಕ್ಕಿಗಳ ನಿಗೂಢ ಸಾವಿಗೆ ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಬೆಂಗಳೂರಿನ IIHVB ಪ್ರಯೋಗಾಲಯಕ್ಕೆ ಕಳುಹಿಸಿದ್ದ ಸ್ಯಾಂಪಲ್ನ ವರದಿಯಲ್ಲಿ ಹಕ್ಕಿ ಜ್ವರದ ಲಕ್ಷಣ ಪತ್ತೆಯಾಗಿಲ್ಲ. ಆದರೆ ಪಕ್ಷಿಗಳು ಏಕಾಏಕಿ ಸಾವನ್ನಪ್ಪುತ್ತಿರೋದಕ್ಕೆ ಕಾರಣ ಏನು ಅನ್ನೋದು ಬಯಲಾಗಿಲ್ಲ. ಹೀಗಾಗಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಇನ್ನೊಂದೆಡೆ ಕೋಳಿ ಫಾರಂಗಳ ಮಾಲೀಕರು ತಮ್ಮ ಕೋಳಿಗಳನ್ನು ರಕ್ಷಿಸಿಕೊಳ್ಳಲು ಕಸರತ್ತು ಮಾಡುತ್ತಿದ್ದಾರೆ. ಈಗ ತಾನೇ ಜಿಲ್ಲಾಧಿಕಾರಿ ಇವತ್ತೇನು ನಾನು ಮಾಹಿತಿ ತೆಗೆದುಕೊಂಡೆ. ಮಾನ್ವಿಯಲ್ಲಿ ಸುಮಾರು 30 ಪಕ್ಷಿಗಳು ಇದರಿಂದ ತೀರ್ಕೊಂಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಅದು ಟೆಸ್ಟಿಗೆ ಕೂಡ ಕಳಿಸಿದ್ದಾರೆ. ಅದು ಟೆಸ್ಟ್ ನೆಗೆಟಿವ್ ಬಂದಿದೆ ಅಂತ. ಹಾಗಾಗಿ ಏನು ವಾಟ್ ಕುಡ್ ಬಿ ದ ಅದರ್ ಕಾಸ್ ಅಂತಕ್ಕಂಥ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಪ್ರಿಕಾಷನರಿ ಮೆಜರ್ಸ್ ಈಗೆಲ್ಲ ಅಂದರೆ ಬಾರ್ಡರ್ ಸೀಲ್ ಮಾಡಿದ್ದಾರೆ. ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಸದ್ಯಕ್ಕೆ ಈಗ ಅಲೌ ಮಾಡ್ತಾ ಇಲ್ಲ ಆಸ್ ಎ ಪ್ರಿಕಾಷನರಿ ಮೆಜರ್. ಚಿಕ್ಕಬಳ್ಳಾಪುರ ವರದಹಳ್ಳಿಯಲ್ಲಿ ಕಟ್ಟೆಚ್ಚರ. ವರದಹಳ್ಳಿಯಲ್ಲಿ 3 ತಿಂಗಳು ನಿಗಾ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರದಿಂದ 45ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಹಕ್ಕಿ ಜ್ವರ ವೈರಸ್ ನಿಯಂತ್ರಣಕ್ಕೆ ಮುಂದಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗ್ರಾಮದಲ್ಲಿ ರೈತರು ಸಾಕಿದ್ದ 500ಕ್ಕೂ ಹೆಚ್ಚು ಕೋಳಿಗಳನ್ನು ಹಿಡಿದು ಸಾಮೂಹಿಕವಾಗಿ ಸಾಯಿಸಿದ್ದಾರೆ. ಇನ್ನು ಗ್ರಾಮದ ಮನೆ ಗಲ್ಲಿಗಳಲ್ಲಿ ವೈರಸ್ ನಿವಾರಣಾ ದ್ರಾವಣ ಸಿಂಪಡಿಸಿ ಗ್ರಾಮದ ಸುತ್ತ ನಾಕಾಬಂದಿ ಸಹ ಮುಂದುವರೆಸಿದೆ. ಮತ್ತೊಂದೆಡೆ ಬರೋಬ್ಬರಿ 3 ತಿಂಗಳು ವರದಹಳ್ಳಿ ಗ್ರಾಮದ ಮೇಲೆ ಪಶು ವೈದ್ಯಾಧಿಕಾರಿಗಳು ನಿಗಾ ಇಟ್ಟು ಮತ್ತೆ ವೈರಸ್ ಹರಡದಂತೆ ಕ್ರಮ ವಹಿಸಲಿದ್ದಾರೆ. 3ನೇ ದಿನ ಸಹ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗ್ರಾಮದಲ್ಲಿ ಅಲ್ಲೊಂದು ಇಲ್ಲೊಂದು ಉಳಿದಿದ್ದ ಕೋಳಿಗಳನ್ನು ಹಿಡಿದು ಸಾಯಿಸಲಾಗಿದೆ. ಅಲ್ಲದೆ ವೈರಸ್ ಮನುಷ್ಯರಿಗೆ ತಗುಲದಂತೆ ಮನೆಗೆ ತೆರಳಿ ಆರೋಗ್ಯ ಅಧಿಕಾರಿಗಳು ಜನರ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ. ಟೋಟಲು ನಾವು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕಂಟಾಮಿನೇಟೆಡ್ ಝೋನ್ ತಗೊಂಡಿದ್ದೀವಿ. ಅಲ್ಲಿಂದ 3 ಕಿಲೋಮೀಟರ್ಸ್ ಕಂಟೈನ್ಮೆಂಟ್ ಝೋನ್ ಮಾಡಿದ್ದೀವಿ. ಸೊ 3 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಟೋಟಲ್ 9 ಹಳ್ಳಿಗಳು ಬರ್ತವೆ. ಸೊ 9 ಹಳ್ಳಿಗಳನ್ನ ಪಾಪ್ಯುಲೇಷನ್ ವೈಸ್ ಡಿವೈಡ್ ಮಾಡಿಕೊಂಡು ಡೈಲಿ ಆಶಾ ಯಾವುದಾದ್ರೂ ರೋಗ ಲಕ್ಷಣಗಳು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲೈಕ್ ಕೆಮ್ಮು, ನೆಗಡಿ, ಜ್ವರ ಇಂಥವು ಯಾವುದಾದ್ರೂ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಅಂತ ಮಾಹಿತಿ ಕೊಟ್ಟು ಹಾಗೆ ಸರ್ವೆನೂ ಮಾಡ್ತಾಯಿದ್ದಾರೆ. ಸೊ ಪ್ರತಿದಿನ 12 ಗಂಟೆಗೆ ಸರ್ವೆ ಆಗುತ್ತೆ. ಸರ್ವೆ ಮುಗಿದ್ಮೇಲೆ ನಾವೆಲ್ಲ ರಿಪೋರ್ಟ್ಸ್ ಕಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟ್ ಸರ್ಗೆ DHO ಸರ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ದಿನೇ ಹಕ್ಕಿ ಜ್ವರ ಹೆಮ್ಮಾರಿ ವ್ಯಾಪಿಸುತ್ತಿದ್ದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಟಿವಿ.